ರತ್ನಗಿರಿ ಎಂಬ ಸುಂದರವಾದ ಊರಿನಲ್ಲಿ ಮಾಧವ ಎಂಬ ದೊಡ್ಡ ಶ್ರೀಮಂತ ಇದ್ದನು. ಅವರ ಹೆಂಡತಿ ಹೆಸರು ಸುಶೀಲ. ಆ ದೇವರು ಮಾಧವನನ್ನು ದೊಡ್ಡ ಶ್ರೀಮಂತನಾಗಿ ಹುಟ್ಟಿಸಿದರು. ಆದರೆ ಅವನ ಜೀವನದಲ್ಲಿ ಒಂದು ಸಮಸ್ಯೆ ಇತ್ತು. ಅವನಿಗೆ ಮದುವೆಯಾಗಿ ತುಂಬಾ ವರ್ಷ ಆಗಿದ್ದರೂ ಅವನಿಗೆ ಮಗುವಿನ ಭಾಗ್ಯವೇ ಸಿಗಲಿಲ್ಲ. ಆದ್ದರಿಂದ ಮಾಧವ ಮತ್ತು ಸುಶೀಲ ತುಂಬಾ ಚಿಂತಿಸುತ್ತಿದ್ದರು. ಮಾಧವನ ಮನೆಯಲ್ಲಿ ರಂಗಯ್ಯ ಎಂಬ ವ್ಯಕ್ತಿ ತುಂಬಾ ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ. ರಂಗಯ್ಯ ತುಂಬಾ ಶ್ರೇಷ್ಠವಾದ ಮನುಷ್ಯ ಮತ್ತು ಒಳ್ಳೆಯವರು. ಮಾಧವನಿಗೆ ತುಂಬಾ ವಿಶ್ವಾಸವಾಗಿ ಇರುತ್ತಿದ್ದ. ಆದರೆ ರಂಗಯ್ಯ ಕೂಲಿ ಕೆಲಸದವನು ಎಂದು ಸುಶೀಲ ಅವರನ್ನು ತುಂಬಾ ಕೆಳಭಾಗದಿಂದ ನೋಡುತ್ತಿದ್ದಳು. ಹೀಗೆ ಇರುವಾಗ ಒಂದು ದಿನ ಮಾಧವ ಒಬ್ಬನೇ ಕುಳಿತುಕೊಂಡು ಏನೋ ಯೋಚನೆ ಮಾಡುತ್ತಾ ಕುಳಿತಿದ್ದ. ಅದನ್ನು ನೋಡಿದ ರಂಗಯ್ಯ ಮಾಧವನ ಬಳಿ ಬಂದು ಹೀಗೆ ಕೇಳಿದನು, ಏನಾಯ್ತು ಅಯ್ಯ? ನಿನ್ನೆ ಊರಿಗೆ ಹೋಗಿ ಬಂದಾಗ ಇಂದ ತುಂಬಾ ಚಿಂತಿಸುತ್ತಿದ್ದೀರಾ. ಈಗಲೂ ಕೂಡ ಏನೋ ಯೋಚನೆ ಮಾಡುತ್ತಾ ಒಬ್ಬರೇ ಕುಳಿತಿದ್ದೀರಾ. ಏನಾಯ್ತು? ನಾನು ಬೆಳಿಗ್ಗೆ ರಾಮಾಪುರ ಊರಿಗೆ ಹೋಗಿದ್ದಾಗ ಅಲ್ಲಿ ನಾನು ನನ್ನ ಸ್ನೇಹಿತನನ್ನು ನೋಡಿದೆ. ಅವನು ಅವನ ಮನೆಗೆ ಕರೆದುಕೊಂಡು ಹೋಗಿದ್ದ. ನನ್ನ ಸ್ನೇಹಿತ ಮನೆಗೆ ಹೋದಾಗ ನನ್ನ ಸ್ನೇಹಿತನ ಮಕ್ಕಳು ಅವನನ್ನು ನೋಡಿದ ತಕ್ಷಣ ಅಪ್ಪ ಎಂದು ಹೇಳಿ ಅವನ ಹೆಗಲ ಮೇಲೆ ಹತ್ತಿ ಕುಳಿತುಕೊಂಡರು. ಅವನು ಕೂಡ ಅವನ ಮಕ್ಕಳಿಗೆ ತುಂಬಾ ಮುದ್ದು ಮಾಡುತ್ತಾ ಇದ್ದನು. ಅದನ್ನು ನೋಡಿದಾಗ ನನಗೆ ತುಂಬಾ ಸಂತೋಷವಾಯಿತು. ಆಗ ನಮಗೂ ಮಕ್ಕಳು ಇಲ್ಲ ಎಂಬ ಚಿಂತೆ ಬಂತು. ಮಕ್ಕಳು ತುಂಬಾ ಮುದ್ದಾಗಿದ್ದರು. ಆಗ ನನ್ನ ಸ್ನೇಹಿತ ಒಂದು ಹೇಳಿದ, ದಿನವಿಡೀ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿ ಮನೆಗೆ ಬಂದರು ಮಕ್ಕಳು ನನ್ನ ತಬ್ಬಿಕೊಂಡರೆ ಆ ಕಷ್ಟ ಎಲ್ಲ ಮಾಯವಾಗಿ ಹೋಗಿ ಬಿಡುತ್ತೆ ಎಂದು ಹೇಳಿದ. ನನ್ನ ಬಳಿ ಇರುವ ಆಸ್ತಿಯಷ್ಟು ಅವನಿಗೆ ಇಲ್ಲ, ಆದರೆ ಅವನು ತುಂಬಾ ಸಂತೋಷವಾಗಿದ್ದಾನೆ. ಆದರೆ ದೇವರು ನನಗೆ ಯಾಕೆ ಇಷ್ಟು ದೊಡ್ಡ ಸಮಸ್ಯೆ ಕೊಟ್ಟ ಗೊತ್ತಿಲ್ಲವೇ? ಅಯ್ಯಯ್ಯ, ಈಗ ನಿಮಗೆ ಎಷ್ಟು ವಯಸ್ಸಾಗಿ ಬಿಡ್ತು ಅಂತ ಚಿಂತಿಸುತ್ತಿದ್ದೀರಾ? ಖಂಡಿತವಾಗಿಯೂ ನಿಮಗೆ ಮಗು ಹುಟ್ಟುತ್ತೆ. ಅದು ಅಲ್ಲದೆ ನೀವು ಪ್ರತಿದಿನ ದೇವರಿಗೆ ಪೂಜೆ ಮಾಡುತ್ತಿದ್ದೀರಾ. ಖಂಡಿತವಾಗಿಯೂ ಆ ದೇವರು ನಿಮಗೆ ಒಂದು ದಿನ ಒಳ್ಳೆ ದಾರಿ ತೋರಿಸುತ್ತಾನೆ. ಖಂಡಿತವಾಗಿಯೂ ಒಂದು ದಿನ ಮಗು ಹುಟ್ಟುತ್ತೆ. ಅದು ಅಲ್ಲದೆ ನಿಮ್ಮಂತ ಒಳ್ಳೆಯವರಿಗೆ ದೇವರು ಒಳ್ಳೆ ದಾರಿ ತೋರಿಸುತ್ತಾನೆ. ನೀವು ತುಂಬಾ ಚಿಂತಿಸಬೇಡಿ. ಹೀಗೆ ಹೇಳಿದರು. ಆಗ ಮಾಧವನ ಹೆಂಡತಿ ಸುಶೀಲ ಅಲ್ಲಿಗೆ ಬರುತ್ತಾಳೆ. ಏನು ರಂಗಯ್ಯ, ಕೆಲಸ ಮಾಡುವುದನ್ನು ಬಿಟ್ಟು ನಿಮ್ಮ ಅಯ್ಯನ ಬಳಿ ಏನು ಮಾತಾಡುತ್ತಾ ನಿಂತಿದ್ದೀಯಾ? ತುಂಬಾ ಕೆಲಸ ಇದೆ, ಹೋಗಿ ಮಾಡು ಎಂದು ಸುಶೀಲ ಕೋಪದಿಂದ ಹೇಳಿದಳು. ಸರಿ ಅಂತ ಹೇಳಿ ರಂಗಯ್ಯ ಅಲ್ಲಿಂದ ಹೋದನು. ಆಗ ಸುಶೀಲ ಕೋಪದಿಂದ ಮಾಧವನ ಬಳಿ, ಏನು ರೀ ನೀವು ನಮ್ಮ ಮನೆಯ ಕೆಲಸದವನ ಬಳಿ ಕುಳಿತು ಮಾತನಾಡುತ್ತಿದ್ದೀರಾ? ನಮ್ಮ ಕುಟುಂಬದ ವಿಷಯ ಅವನ ಬಳಿ ಹೇಳುತ್ತಿದ್ದೀರಾ? ಕೆಲಸದವರನ್ನೆಲ್ಲ ಎಲ್ಲಿ ಇಡಬೇಕು? ಅಲ್ಲಿಯೇ ಇಡಬೇಕು. ಹಂಗೆ ಇಲ್ಲ ಸುಶೀಲ, ಅವರು ನಮ್ಮ ಅಪ್ಪನ ಕಾಲದಿಂದಲೂ ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರು ತುಂಬಾ ಒಳ್ಳೆಯವರು. ಅವರು ನಮಗೆ ಒಳ್ಳೆಯದೇ ಯೋಚನೆ ಮಾಡುತ್ತಾರೆ. ನಾವು ಕಷ್ಟಪಟ್ಟರೆ ಅವರು ಕಷ್ಟಪಡುತ್ತಾರೆ. ಅದು ಅಲ್ಲದೆ ಅವರಿಗೆ ನನ್ನ ಮೇಲೆ ತುಂಬಾ ಗೌರವ ಇಟ್ಟಿದ್ದಾರೆ. ಅಂಥವರ ಬಳಿ ನನ್ನ ಕಷ್ಟ ಹೇಳುವುದು ಏನೂ ತಪ್ಪಿಲ್ಲ. ಅಯ್ಯೋ, ನಿಮ್ಮ ಬಳಿ ಎಷ್ಟು ಸಲ ಹೇಳುವುದು? ಕೆಲಸದವರನ್ನು ಜಾಸ್ತಿ ನಂಬಬಾರದು. ನಮ್ಮ ಮನೆಯ ವಿಷಯ ಎಲ್ಲಾ ತಿಳಿದುಕೊಂಡು ಊರಿನ ಜನರ ಬಳಿ ತಪ್ಪು ತಪ್ಪಾಗಿ ಹೇಳುತ್ತಾರೆ. ನಮಗೆ ಗೊತ್ತಿಲ್ಲದ ಹಾಗೆ ಊರಿನ ಜನರ ಬಳಿ ಹೇಳಿ ನಮ್ಮ ಕುಟುಂಬದ ಗೌರವ ಕಳೆದು ಬಿಡುತ್ತಾರೆ. ಅದಕ್ಕೆ ಹೇಳುವುದು, ಇನ್ನು ಮುಂದೆ ಆದರೂ ರಂಗಯ್ಯನನ್ನು ಸ್ವಲ್ಪ ದೂರ ಇಡಿ. ಹೀಗೆ ಹೇಳಿ ಎದ್ದು ಮನೆಯ ಒಳಗೆ ಹೋದಲು ಸುಶೀಲ. ಹಾಗೆ ಸ್ವಲ್ಪ ದಿನ ಕಳೆಯಿತು. ಇದ್ದಕ್ಕಿದ್ದಂತೆ ರಂಗಯ್ಯ 2 ದಿನ ಕೆಲಸಕ್ಕೆ ಬರಲಿಲ್ಲ. ಅದಕ್ಕೆ ಮಾಧವ ರಂಗಯ್ಯ ಯಾಕೆ ಕೆಲಸಕ್ಕೆ ಬರಲಿಲ್ಲ ಎಂದು ಯೋಚನೆ ಮಾಡುತ್ತಿದ್ದ. ಆದರೆ ಸುಶೀಲ ಮಾತ್ರ ರಂಗಯ್ಯ ಕೆಲಸದಿಂದ ನಿಂತು ಬಿಟ್ಟ ಎಂದು ಯೋಚಿಸುತ್ತಿದ್ದಳು. ಆದರೆ 2 ದಿನದ ನಂತರ ರಂಗಯ್ಯ ಮಾಧವನ ಮನೆಗೆ ಬಂದನು. ರಂಗಯ್ಯನನ್ನು ನೋಡಿ ಮಾಧವ ಸಂತೋಷಪಟ್ಟನು. ಏನಾಯ್ತು ರಂಗಯ್ಯ? ಇದ್ದಕ್ಕಿದ್ದಂತೆ 2 ದಿನ ಕೆಲಸಕ್ಕೆ ಬರಲಿಲ್ಲ. ನನ್ನತ್ರನೂ ಏನು ಹೇಳಲಿಲ್ಲ ನೀನು? ಏನಕ್ಕೆ ಹೇಳುತ್ತಾನೆ ಅವನು? ಅವನಿಗೆ ಜಮೀನ್ದಾರರ ಮೇಲೆ ಭಯ ಇದ್ರೆ ತಾನೇ ಹೇಳುತ್ತಾನೆ. ಅವನಿಗೆ ಭಯ ಇಲ್ಲ. ಆ ಭಯವನ್ನು ನೀವು ಹೋಗಿಸಿಬಿಟ್ಟಿರಿ. ಇಷ್ಟಪಟ್ಟ ಸಮಯಕ್ಕೆ ಬರುತ್ತಾನೆ. ಅವನು ಇಷ್ಟಪಟ್ಟ ಕೆಲಸ ಮಾಡುತ್ತಾನೆ. ಅವನು ಇಷ್ಟಪಟ್ಟಾಗ ಮನೆಗೆ ಹೋಗುತ್ತಾನೆ. ಅದಕ್ಕೆ ಹೇಳುವುದು ಕೆಲಸದವರನ್ನು ಯಾವಾಗಲೂ ಸ್ವಲ್ಪ ದೂರ ಇಡಬೇಕು ಅಂತ. ಕ್ಷಮಿಸಿ ಬಿಡಿ ಅಯ್ಯಯ್ಯ, 2 ದಿನ ಕೆಲಸಕ್ಕೆ ಬರದೇ ಇದ್ದಿದ್ದಕ್ಕೆ ಒಂದು ಕಾರಣ ಇದೆ. ಯಾವುದೋ ಒಂದು ಕಾರಣ ಇದೆ ಅಂತ ಹೇಳಿ ಸುಳ್ಳು ಹೇಳುತ್ತೀಯಾ ಅಲ್ಲವೇ? ಇಲ್ಲ ಅಮ್ಮ, ನಮ್ಮ ಊರಿನಿಂದ ದೂರದ ಊರಿನಲ್ಲಿ ಒಬ್ಬ ಪೂಜಾರಿ ಮದುವೆಯಾಗಿ ಮಕ್ಕಳು ಇಲ್ಲದವರಿಗೆ ಮಕ್ಕಳು ಆಗುವ ತರ ಮದ್ದು ಕೊಡುತ್ತಾರಂತೆ. ಅದನ್ನು ಕೇಳಿ ನಾನು ಅಲ್ಲಿಗೆ ಹೋಗಿ ನಿಮ್ಮಿಬ್ಬರಿಗೂ ಮದ್ದು ತಂದಿದ್ದೀನಿ, ತಗೊಳ್ಳಿ. ರಂಗಯ್ಯ, ನೀನು ಎಷ್ಟು ಒಳ್ಳೆಯವನು.
ನಿನ್ನ ಬಗ್ಗೆ ಯೋಚನೆ ಮಾಡುವುದರ ಬದಲು ನಮ್ಮ ಬಗ್ಗೆ ಯೋಚನೆ ಮಾಡಿದ್ದೀಯಾ? ಹಾ ಸಾಕು, ಅವರ ಬಗ್ಗೆ ಜಾಸ್ತಿ ಹೊಗಳಬೇಡಿ. ಅವರು ಅಷ್ಟು ದೊಡ್ಡ ಕೆಲಸ ಏನು ಮಾಡಿಲ್ಲ. ಈ ಲೆಗಿ ಔಷಧಿ ತಿಂದರೆ ಸರಿ ಹೋಗುತ್ತೆ ಅಂತ ಏನು ನಂಬಿಕೆ? ಇಲ್ಲ ಕಣಮ್ಮ, ಇದು ಒಳ್ಳೆಯ ಔಷಧಿ, ಮೂಳಿಗೆ. ಸುಶೀಲಾ, ಎಲ್ಲವನ್ನೂ ನೀನು ತಪ್ಪಾಗಿ ತಿಳಿದುಕೊಳ್ಳಬೇಡ. ಈ ಔಷಧಿ ತಿಂದು ನಮಗೆ ಮಗು ಹುಟ್ಟಿದರೆ ಒಳ್ಳೆಯದು ಅಲ್ಲವೇ? ಅದಕ್ಕಿಂತ ಹೆಚ್ಚು ಇನ್ನೇನಿದೆ? ಹೀಗೆ ಹೇಳಿದನು ಮಾಧವ. ಮತ್ತೆ ಸ್ವಲ್ಪ ದಿನದ ನಂತರ ಸುಶೀಲಾ ಮತ್ತು ಮಾಧವನಿಗೆ ಒಂದು ಮಗು ಹುಟ್ಟಿತು. ಅದನ್ನು ನೋಡಿ ಸುಶೀಲಾ ಮತ್ತು ಮಾಧವ ತುಂಬಾ ಸಂತೋಷಪಟ್ಟರು. ಅದನ್ನು ನೋಡಿ ರಂಗಯ್ಯನು ಸಂತೋಷಪಟ್ಟನು.